ಸಂಸಾರೆಂಬುವುದು ಒಂದು ಹೆಣವ ಬಿದ್ದೊಡೆ ತಿನ್ನಲ್ಲ ಬಂದ ನಾಯಿಯ ಜಗಳ ನೋಡ. ನಾಯಿಯ ಜಗಳ ಕಂಡು ಹೆಣ ಎದ್ದು ನಗುತ್ತಿದೆ ಗುಹೇಶ್ವರ. ಈ ಸಂಸಾರಕ್ಕ ಅಲ್ಲಮ ಪ್ರಭುದೇವರು ಹೆಣ ಅಂದರು. ಒಂದು ಸತ್ತ ಹೆಣಕ್ಕೆ ನಾಯಿ ಜಗಳಾಡಿದಂತೆ ನಾವು ನೀವು ಈ ಸಂಸಾರವನ್ನು ಸುಖದ ಸಂಸಾರ ಮಾಡುವುದಕ್ಕಾಗಿ ಜಗಳಾಡ್ತಾ ಇದ್ದೇವೆ, ಕಷ್ಟಪಡ್ತಾ ಇದ್ದೇವೆ. ಈ ಸಂಸಾರದಲ್ಲಿ ಪರಿಪೂರ್ಣತೆ ಇಲ್ಲ, ಒಂದಿಲ್ಲ ಒಂದು ಕೊರತೆ ಇದ್ದೇ ಇರತೈತಿ. ಸುಖ ಕೊಟ್ಟ ದೇವರು ಯಾರನ್ನ ಸುಮ್ಮನೆ ಬಿಟ್ಟಾನು, ಒಬ್ಬೊಬ್ಬರ ಬಾಳೆ ಒಂದೊಂದು ರೀತಿ ಡೊಂಕ ಮಾಡ್ಯಾನು. ಬಾಳೆ ಮಾಡಿಕೊಂಡು ತಿನ್ನುವ ಹೆಂಡತಿಗೆ ಕುಡುಕ ಗಂಡನ ಕೊಟ್ಟಾನು, ಒಳ್ಳೆ ಗಂಡಗ ಎಡವಟ್ಟ ಹೆಂಡತಿನ ಇಟ್ಟಾನು. ಸುಖ ಕೊಟ್ಟ ದೇವರ ಯಾರನ್ನ ಸುಮ್ಮನೆ ಬಿಟ್ಟಾನು, ಒಬ್ಬೊಬ್ಬರ ಬಾಳೆ ಒಂದೊಂದು ರೀತಿ ಡೊಂಕ ಮಾಡ್ಯಾನು. ದೇಶ ಆಳುವುದಕ್ಕಾಗಿ ಒಂದು ಕುರ್ಚೆ ಇಟ್ಟಾನು, ಆ ಕುರ್ಚೆ ಕಾಲು ಜಗ್ಗುದಕ್ಕೆ 4 ಮಂದಿ ಖದಿಮನ ಬಿಟ್ಟಾನು. ಸುಖ ಕೊಟ್ಟ ದೇವರ ಯಾರನ್ನ ಸುಮ್ಮನೆ ಬಿಟ್ಟಾನು, ಒಬ್ಬೊಬ್ಬರ ಬಾಳೆ ಒಂದೊಂದು ರೀತಿ ಡೊಂಕ ಮಾಡ್ಯಾನು. ಈ ಜಗತ್ತಿನಲ್ಲಿ ಎಲ್ಲರಿಗೆ ಒಂದೊಂದು ರೀತಿ ದುಃಖ ಐತಿ, ಎಲ್ಲರಿಗೆ ಒಂದೊಂದು ರೀತಿ ಚಿಂತೆ ಐತಿ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಹ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆ, ಶಿವಚಿಂತೆಯಲ್ಲಿ ಇರುವವರು ಒಬ್ಬರನನ್ನು ಕಾಣಿನೆಂದ ಅಂಬಿಗರ ಚೌಡಯ್ಯ ಶಿವಶರಣರು. ಶಿವಶರಣರು ಈ ರೀತಿ ಹೇಳ್ತಾರು ಅಂದಾಗ ನಾವು ಚಿಂತೆ ಮಾಡಬಾರದು ಅಂತಲ್ಲ, ನಾವು ಎಂತಹ ಚಿಂತೆ ಮಾಡಬೇಕು, ನಮ್ಮ ಜೀವನದ ಮೂಲ ಉದ್ದೇಶ ಏನು ಎಂಬುವುದು ನಾವು ಚಿಂತೆ ಮಾಡಬೇಕು. ನಮ್ಮ ಜೀವನದ ಮೂಲ ಉದ್ದೇಶ ಏನು ಅಂದರೆ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಆ ಪರಮಾತ್ಮನ ಪ್ರಾಪ್ತಿನ ನಮ್ಮ ಜೀವನದ ಉದ್ದೇಶ ಇರಬೇಕು. ನಾವು ಆ ಪರಮಾತ್ಮನ ಯಾವಾಗ ಭಜಿಸಬೇಕು ಎನ್ನುವುದು ಶರಣರು ಹೇಳುತ್ತಾರೋ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರಗೂಡ ಹೋಗುವ ಮೊದಲು, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗು ಆಗುವ ಮೊದಲು, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯುವ ಮೊದಲು, ಮುಪ್ಪಿನಿಂದ ಸೌಂದರ್ಯ ಒಪ್ಪ ಅಳಿಯುವ ಮೊದಲು, ಮೃತ್ಯು ಮುಟ್ಟದ ಮೊದಲು ಪೂಜಿಸು ಕೂಡಲ ಸಂಗಮ ದೇವನನ್ನ. ಈ ದೇಹದಲ್ಲಿ ಶಕ್ತಿ ಇರುವುದರಾಗ, ಮುಪ್ಪು ಬರುವುದರಾಗ ಅಧ್ಯಾತ್ಮ ಜ್ಞಾನವನ್ನು ಪಡೆಯಬೇಕು. ಎಲ್ಲ ಸಜ್ಜನ ಬಂಧುಗಳಲ್ಲಿ ಅನಂತ ಅನಂತ ವಂದನೆಗಳು.